ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥದ್ದು ಎಷ್ಟೋ ಆನಂದಕರವಾಗಿದೆ. ಈ ದಿನ ನಮ್ಮನ್ನ ಆರಿಸಿಕೊಂಡಿರುವ ಆತನು ನಮ್ಮ ದೇವರು ಎಂಬುದಾಗಿ ದೇವರ ವಾಕ್ಯದ ಮೂಲಕ ನಾವು ನೋಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ದೇವರನ್ನ ಆರಿಸಿಕೊಳ್ಳಲಿಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡು ತನ್ನ ಒಂದು ಕಾರ್ಯವನ್ನ, ತನ್ನ ಉದ್ದೇಶವನ್ನ ನಮ್ಮ ಮೂಲಕವಾಗಿ ನೆರವೇರಿಸಬೇಕೆಂಬುದಾಗಿ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆ ಉದ್ದೇಶವೇನೆಂದರೆ, ನೀವು ಹೊರಟು ಹೋಗಿ ಫಲ ಕೊಡಬೇಕೆಂತಲೂ ಹಾಗೂ ನೀವು ಕೊಡುವ ಫಲವು ಸದಾಕಾಲ ನಿಲ್ಲುವಂಥದ್ದಾಗಬೇಕೆಂತಲೂ ನಾನು ನಿಮ್ಮನ್ನು ನೇಮಿಸಿದ್ದೇನೆ. ಆತನು ನಮ್ಮನ್ನು ಆರಿಸಿಕೊಂಡ ಮೇಲೆ ನಮ್ಮನ್ನು ಆತನಿಗೋಸ್ಕರ ಫಲ ಕೊಡ್ಲಿಕ್ಕಾಗಿ ಆತನು ನಮ್ಮನ್ನು ನೇಮಿಸಿದ್ದಾನೆ. ಯಾವ ರೀತಿಯಾಗಿ ನಾವು ದೇವರಿಗಾಗಿ ಫಲ ಕೊಡಬಹುದು? ಫಲ ಕೊಡುವುದು ಎಂದರೆ ಏನು ಎಂಬುದಾಗಿ ನಾವು ನೋಡುವಾಗ, ಕಲಶದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಪರೋಪಕಾರ, ನಂಬಿಕೆ, ಸಾಧುತ್ವ, ಶಮೇದಮೆ ಇಂಥವುಗಳೇ. ಆತ್ಮನ ಫಲ ಸಂತೋಷ, ಶಮೇದಮೆ, ಪರೋಪಕಾರ, ಪ್ರೀತಿ, ದೀರ್ಘಶಾಂತಿ. ಈ ಒಂದು ಸಮಾಜದಲ್ಲಿ ನಾವು ನೋಡುವಾಗ ಇವೆಲ್ಲವುಗಳು ಅತಿ ಕಮ್ಮಿಯಾಗಿ ನಾವು ನೋಡ್ತೇವೆ. ಅವುಗಳನ್ನು ಕೊಡ್ಲಿಕ್ಕೆ ಎಷ್ಟೋ ಕಷ್ಟಪಡುವ ಜನರನ್ನು ನಾವು ನೋಡ್ತೇವೆ. ಅವುಗಳನ್ನು ಪಡೆದುಕೊಳ್ಳಲಿಕ್ಕೆ ಕಷ್ಟಪಡುವ ಜನರನ್ನು ನಾವು ನೋಡ್ತೇವೆ. ಅಂಥವರಿಗಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರೀತಿ ಇಲ್ಲದಲ್ಲಿ ಪ್ರೀತಿಯನ್ನು ತೋರಿಸಲು, ಶಾಂತಿ ಇಲ್ಲದಲ್ಲಿ ಶಾಂತಿಯನ್ನ ಉಂಟು ಮಾಡುವ ಹಾಗೆ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳಿಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ಶ್ರೇಷ್ಠವಾದ ಕಾರ್ಯ ನಮ್ಮ ಮೂಲಕವಾಗಿ ದೇವರು ಮಾಡಲು ಬಯಸುತ್ತಾನೆ. ಆತನಿಗಾಗಿ ಫಲ ಕೊಡುವುದು ಮಾತ್ರವಲ್ಲದೆ, ಆತನ ಸನ್ನಿಧಿಯಲ್ಲಿ ನಾವು ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂಬುದಾಗಿ ಜಗತ್ತು ಸೃಷ್ಟಿ ಆಗುವುದಕ್ಕಿಂತ ಮುಂಚೆ ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವಜನರೇ, ನಾವು ಯಾವ ರೀತಿ ಪರಿಶುದ್ಧರು, ದೋಷವಿಲ್ಲದವರು ಆಗಿ ಆತನ ಸನ್ನಿಧಿಯಲ್ಲಿ ನಾವು ಕಾಣಿಸಿಕೊಳ್ಳು. ಪ್ರತಿದಿನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನನ್ನಲ್ಲಿ ಪಾಪ ಉಂಟಾ? ನಾನು ಯಾರನ್ನಾದರೂ ಕ್ಷಮಿಸದೇ ಇದ್ದೇನಾ? ಯಾರ ವಿಷಯದಲ್ಲಿ ಆದರೂ ನನ್ನ ಮನಸ್ಸಿನಲ್ಲಿ ಕಹಿ ಉಂಟಾ? ಈ ವಿಷಯಗಳನ್ನು ನಾವು ಪ್ರತಿದಿನ ಯೋಚಿಸಿಕೊಳ್ಳುವಾಗ ದೇವರು ತಾನೇ ನಮಗೆ ತಿಳಿಸಿಕೊಡುವವನಾಗಿದ್ದಾನೆ. ಒಂದು ವೇಳೆ ದೇವರ ಸ್ವರವನ್ನು ನಾವು ಕೇಳಿಸಿಕೊಂಡು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದಾದರೆ, ಆ ಪರಿಶುದ್ಧತೆಯಲ್ಲಿ, ಆ ದೋಷವಿಲ್ಲದ ಜೀವಿತದಲ್ಲಿ ದೇವರು ತಾನೇ ನಮ್ಮನ್ನು ನಡೆಸುವವನಾಗಿದ್ದಾನೆ. ಆ ಶ್ರೇಷ್ಠವಾದ ಜೀವಿತವನ್ನು ಜೀವಿಸಲಿಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ.
ಇಹಲೋಕದ ಜನರು ಜೀವಿಸುವ ಹಾಗೆ ಆಡಂಬರದ ಜೀವಿತಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿಲ್ಲ. ದೇವರ ಉದ್ದೇಶವನ್ನ ನಾವು ಅರಿತವರಾಗಿ ಆತನ ಇಷ್ಟಾರ್ಥದ ಮೇರೆಗೆ ನಡೆಯಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ ಎಂಬುದಾಗಿ ದೇವರ ಹಸ್ತಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ, ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.